ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕತೆಗಳಿಗೆ. ಯಾರ್ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಸಂಡೇ ಆ್ಯಂಡ್ ನನ್ನ ಫ್ರೆಂಡ್ ಮೇಘ್ನಾ ಮತ್ತು ಅವಳ ಪಾಪು ಬಂದಿದ್ರು. ಹಾಯ್ ಸಿನಿ, ಹಾಯ್ ಮಾಡಿ, ಹಾಯ್ ಮಾಡಿ. ಅವನು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದ ಡಾಗ್ ಡಾಲ್ ಜೊತೆ ಆಟ ಆಡೋದ್ರಲ್ಲಿ. ಅವರಿಬ್ರು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಈಗ ತಮ್ನೇಲಲ್ಲಿ ನೋಡಿರ್ತೀರಾ. ನಾನು ಒಂದು ಸ್ಯಾಲೆಡ್ ಮಾಡೋಣ ಅಂತಿದ್ದೀನಿ. ಇಷ್ಟು ಥಿಂಗ್ಸ್ ಯೂಸ್ ಮಾಡಿಕೊಂಡು ನಾನು ಇವಾಗ ಸ್ಯಾಲೆಡ್ ಪ್ರಿಪೇರ್ ಮಾಡ್ತೀನಿ. ಹೇಗೆ ಮಾಡೋದು ಅಂತ ನೀವು ನೋಡಿ. ದಾಳಿಂಬೆ ಹಣ್ಣು, ಸೀಬೆಕಾಯಿ, ಕ್ಯಾರೆಟ್, ಸೌತೆಕಾಯಿ, ಚೆರಿ ಟೊಮೆಟೊ, ಕಡಲೆ ಬೀಜ, ಸ್ವಲ್ಪ ಎಳ್ಳು, ಇದಿಷ್ಟನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಸೌತೆಕಾಯಿ, ಕ್ಯಾರೆಟ್, ಸೀಬೆಕಾಯಿ, ಚೆರಿ ಟೊಮೆಟೊ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಸ್ಯಾಲೆಡ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೇ ಅದು ಚೆನ್ನಾಗಿ ಅನಿಸೋದು, ನಮಗೂ ಕೂಡ ತಿನ್ನಕ್ಕೆ ಅನ್ಸೋದು. ಸೊ ಬನ್ನಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೋಣ. ನಾನು ಸೋಯಾ ಸಾಸ್ ಇತ್ತು ಮನೇಲಿ, ಸೊ ಅದನ್ನು ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು. ಎಷ್ಟು ವೆಜಿಟೇಬಲ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಸ್ಟು ಒಂದು ಸ್ವಲ್ಪ ಎಳ್ಳು, ಆಮೇಲೆ ರೋಸ್ಟೆಡ್ ಪಿಂಕ್ ಸಾಲ್ಟ್ ಪೀನಟ್ ಇತ್ತು ನನ್ನ ಮನೇಲಿ, ಅದನ್ನು ಹಾಕ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಸ್ವಲ್ಪ ಕುಟ್ಕೊಂಡು ಹಾಕೊಳ್ಳಿ. ಆ್ಯಂಡ್ ಇದು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಇನ್ ಕೇಸ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ನೀವು ಸ್ವಲ್ಪ ಖಾರ ಪುಡಿ ಹಾಕ್ಬೋದು. ಚಿಲ್ಲಿ ಫ್ಲೇಕ್ಸ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ. ಆ್ಯಂಡ್ ಇದು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಬೋದು ನೀವು. ಎಲ್ಲದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸೀಬೆಕಾಯಿ ಹಾಕ್ತಾ ಇದ್ದೀನಿ. ಏನೇನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀರ ಅದನ್ನು ಹಾಕಿ. ಸೌತೆಕಾಯಿ ಆ್ಯಂಡ್ ಕ್ಯಾರೆಟ್. ನಿಮಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ನೀವು ಹಾಕೋಬೋದು. ಸ್ವಲ್ಪ ಚೆರಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ನೀವು ಹಾಕೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಎಳ್ಳು ಮತ್ತು ಕಡಲೆ ಬೀಜ, ಸೋಯಾ ಸಾಸ್, ಸಾಲ್ಟ್, ಚಿಲ್ಲಿ ಫ್ಲೇಕ್ಸ್ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂದು ಸ್ವಲ್ಪ ಚಿಕ್ಕ ಬೌಲ್ ಆಯಿತು, ನೀವು ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡು ಎಷ್ಟು ತರಕಾರಿ ತೊಗೊಂಡಿದ್ದೀರಾ ಅಷ್ಟು ತರಕಾರಿ ಸೈಜ್ ಬೌಲ್ ತೊಗೊಳ್ಳಿ. ಆ್ಯಂಡ್ ಒಂದು ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಹಾಕಿದ್ರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಯಾಲೆಡ್ಗೆ, ಅದಕ್ಕೆ. ದಾಳಿಂಬೆ ಹಣ್ಣು ಹಾಕಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಓವರ್ ಆಲ್. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಇನ್ನೂ ಜಾಸ್ತಿ ಸ್ಯಾಲೆಡ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹೇಗಿತ್ತು ಅಂತ ನೀವು ಮನೇಲಿ ಟ್ರೈ ಮಾಡಿ. ಆರೋಗ್ಯ ಅನ್ನೋದು ಡಯಟ್ ಅಲ್ಲ, ಅದು ನಮ್ಮನ್ನು ನಾವೇ ಪ್ರೀತಿಸುವ ಒಂದು ಅಭ್ಯಾಸ. See you in the next video.